ಇದು ಪಾರ್ಟ್ 2 ಈಗ. ಇನ್ನು ಬ್ಯಾಟಿಂಗ್ ಅಂತ ಬಂದ್ರೆ ಗುರು, ಸ್ಮರಣ್ ರವಿಚಂದ್ರನ್ಗಿಂತ ಬ್ಯಾಟ್ಸ್ಮನ್ ಬೇಕಾ ಗುರು? ಮಿಡ್ಲ್ ಆರ್ಡರ್ ಟಾಪ್ ಕ್ವಾಲಿಟಿ ಆಗಿರೋ ಫಾರ್ಮ್ ಅಲ್ಲಿ ಇರೋ ಬ್ಯಾಟ್ಸ್ಮನ್ ಸ್ಮರಣ್ ರವಿಚಂದ್ರನ್. ಅವ್ನ್ ಸೆಲೆಕ್ಟ್ ಮಾಡೋದ್ ಬಿಟ್ಟು ಇವ್ನ್ ಯಾವ್ಯಾವನ್ನ ಸೆಲೆಕ್ಟ್ ಮಾಡ್ಕೊಂಡೆ ಅವ್ನು ಪರಾಗೆ ಬ್ಯಾಡ್ದಿದ್ ಪರಾಗ್ನೆ ಬೇಕಿದ್ದ. ಅವ್ನು ಸ್ಮರಣ್ ರವಿಚಂದ್ರನ್ ಡೊಮೆಸ್ಟಿಕ್ ಅಲ್ಲಿ ಆಗ್ತಿರೋ ಪ್ಲೇಯರ್, ಅವನ್ನ ಸೆಲೆಕ್ಟ್ ಮಾಡ್ಬೇಕು ನೀವು. ಇಚ್ಛಿಸಿ ನಡೆದಿರೋದು ರಂಜಿ, ಸ್ಮಾರ್ಟ್, ವಿಜಯ್ ಹಜಾರೆ ಲಾಸ್ಟ್ 2 ಇಯರ್ಸ್ ಇಂದ ನೀವು ಪರ್ಫಾರ್ಮೆನ್ಸ್ ರೆಕಾರ್ಡ್ ತೆಗ್ದು ನೋಡಿ ಗುರು. ಟಾಪ್ ಕ್ವಾಲಿಟಿ ಫಾರ್ಮ್ ಅಲ್ಲಿ ಇರೋದೇ ಸ್ಮರಣ್ ರವಿಚಂದ್ರನ್. ಇನ್ನಿಂಗ್ಸ್ ಬಿಲ್ಡ್ ಮಾಡಕ್ಕೂ ಬರುತ್ತೆ, ಇನ್ನಿಂಗ್ಸ್ ನ ಫಿನಿಶ್ ಮಾಡಕ್ಕೂ ಬರುತ್ತೆ. ಆ ತರ ಕ್ವಾಲಿಟಿ ಇರೋ ಬ್ಯಾಟ್ಸ್ಮನ್ ಅವನೇ ಗುರು, ಒಪ್ಕೊಳೋಣ. ಮತ್ತೆ ಇನ್ನೊಂದು ಏನು ಅಂದ್ರೆ, ಇನ್ಯಾರನ್ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಹೈಯೆಸ್ಟ್ ರನ್ ಸ್ಕೋರರ್ ಈ ಸರ್ ವಿಜಯ್ ಹಜಾರೆ ಟ್ರೋಫಿಲಿ ಯಾರು? ಅಮನ್ ಮೊಕಡೆ ಇರ್ಬೇಕಿತ್ತು. ವಿದರ್ಭದಿಂದ ಬರೋ ಅಮನ್ ಮೊಕಡೆ ಸೆಲೆಕ್ಟ್ ಮಾಡ್ಬೇಕಿತ್ತು ನೀವು. ಪ್ರಿಯಾಂಶ್ ಆರ್ಯ ಆಗ್ಲಿ, ವೈಭವ್ ಸೂರ್ಯವಂಶಿ ಆಗ್ಲಿ, ಬರೀ ನಿಮ್ಗೆ IPL ಪ್ಲೇಯರ್, IPL ಅಲ್ಲಿ ಬಿಟ್ಟು ಆಡಿಲ್ಲ ಅವರು. ಡೊಮೆಸ್ಟಿಕ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ವಿಜಯ್ ಹಜಾರೆ ಡೊಮೆಸ್ಟಿಕ್ ಆಡ್ಲಿ, ಆಮೇಲೆ ಸೆಲೆಕ್ಟ್ ಮಾಡಿ. ಇನ್ನು ಆ ಡೊಮೆಸ್ಟಿಕ್ ಬಂದ್ರೆ ಸೆಲೆಕ್ಟ್ ಮಾಡಿದೀರಾ ಅಲ್ಲಿ, ಅದು ನನ್ನ ಪ್ರಕಾರ ನೋ ಬ್ರೈನರ್. ವೈಭವ್ ಸೂರ್ಯವಂಶಿ ಇಲ್ಲ, ಇನ್ನೂ ಪರ್ಫಾರ್ಮೆನ್ಸ್ ಬೇಕಿತ್ತು. ಅಷ್ಟು ಬೇಗ ನೀವು ಇಂಡಿಯಾ ಡೊಮೆಸ್ಟಿಕ್ ಹೋಗಿ. ಯಾಕಂದ್ರೆ ಅಮನ್ ಒಂದ್ ಕಡೆ ಎಲ್ಲ ಅವ್ರು ವಿಜಯ್ ಹಜಾರೆ ಎಲ್ಲ ಆಡಿ 15-16 ಮ್ಯಾಚ್ ಅಲ್ಲಿ ಅವ್ರು ಟಾಪ್ ಕ್ವಾಲಿಟಿ ಫಾರ್ಮ್ ಅಲ್ಲಿ ಇರೋ ಪ್ಲೇಯರ್, ಅವನ್ನ ಸೆಲೆಕ್ಟ್ ಮಾಡ್ಬೇಕಿತ್ತು. ಅದೊಂದು ತಪ್ಪಾಯ್ತು ಅಂತ ಹೇಳ್ತಿದ್ದೀನಿ. ಓಕೆ, ಏನ್ ಮಾಡಕ್, ಸೆಲೆಕ್ಟ್ ಮಾಡಾಗಿದೆ. ಓಕೆ, ಆಲ್ ರೈಟ್, ಇಷ್ಟ ಹೇಳ್ಬೋದು.